ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಟಾಕ್ಸಿಕ್ ಕಿಡ್. ಇವತ್ತು ಸಿಟಿನ ಗುರು ಅಪ್ಪೆನ ಇದು ಯಾವುದೋ ಗಾಡಿ ಓನರ್ಗೆ ಯಾವುದು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಅಪ್ಪೆ. ಇದರಲ್ಲಿರೋದು ಅಪ್ಪೆ CNG. ಇದರಲ್ಲಿರೋದು 1000cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಟ್ವಿನ್ ಸಿಲಿಂಡ್ರಾ 4 ಸಿಲಿಂಡ್ರಾ ಗುರು ಇದು? RR ಇಂಜಿನ್ನು. ಇದರಲ್ಲಿ ಏನು ಬರುತ್ತೆ? 3 ವೀಲ್ ಬರುತ್ತೆ. ಈ ವೀಲ್ ನೋಡಿ, ಇದನ್ನ ನಾನು ಜಪಾನಿಂದ ಇಂಪೋರ್ಟ್ ಮಾಡಿ ತರಿಸಿರೋದು. ನೋಡ್ರಿ, ಜಪಾನಿಂದ ಇಂಪೋರ್ಟ್ ಮಾಡಿ ತರಿಸಿರೋದು. ನೋಡ್ರಿ, ಅಲ್ಲಿ ಅದಕ್ಕೆ ಕಲ್ಗಳು ಸಿಗಾಕೊಂಡಿರೋದಲ್ಲಿ ನೋಡಿ. ಇಂಡಿಯನ್ ವೀಲ್ ಅಲ್ಲೆಲ್ಲ ಕಲ್ಲೆಲ್ಲ ತಗ್ಲಾಕೊಂಡ್ರೆ ಟೈರ್ ಕಟ್ ಆಗುತ್ತೆ. ಜಪಾನಿಂದ ಬಂದಿರೋ ವೀಲು ಅದಕ್ಕೆ ಕಲ್ ತಗ್ಲಾಕೊಂಡಿದೆ. 2 ಲಕ್ಷ ಕೊಟ್ಟಿದ್ದೀನಿ. 2 ಲಕ್ಷ 2 ಲಕ್ಷ ಕೊಟ್ಟಿದ್ದೀನಿ. ಬ್ರೋ, ಹಿಂದೆ ಎಷ್ಟು ಕೊಟ್ಟಿದ್ದೀರಾ? ಈ ವೀಲ್ಗೆ ಸ್ವಲ್ಪ ಇಂಡಿಯಾದ ಇದು ವೀಲು ನೋಡಿ, ಸೌದೋಗ್ಬಿಟ್ಟೈತೆ. ಅದಕ್ಕೆ ಇಂಡಿಯಾದು ನಾನು ಪ್ರಿಫರ್ ಮಾಡಲ್ಲ. ಇದು ಜಪಾನಿಂದ ತರಿಸ್ಬೇಕು. 2 ಲಕ್ಷ ಒಂದೊಂದು ವೀಲ್ ಆಗುತ್ತೆ. ಆಮೇಲೆ ಚೇಂಜ್ ಮಾಡ್ತೀನಿ. ಬ್ರೋ, ಈ ಕಡೆದು ಅದು ಸೇಮ್ ಇಂಡಿಯಾದೇನಾ? ಚೈನಾದ ಅದು? ಅದಕ್ಕೆ ಸ್ವಲ್ಪ ಹಿಂಗ್ ಒಳಿಕ್ ಆಗ್ಬಿಡುತ್ತೆ. ದೂರದಿಂದ ನೋಡ್ರಿ, ಹಿಂಗ್ ಒಳಿಕ್ ಆಗ್ಬಿಡುತ್ತೆ. ಇದು ಚೈನಾದು ಗುರು. ಇದೇನ್ ಗುರು ಇದು? ವೀಲ್ ಅಲೈನ್ಮೆಂಟೇ ಇಲ್ಲ, ಹಿಂಗೈತೆ ಇದು. ಅದಕ್ಕೆ ಅಲ್ಲಿ ತಿರ್ಗ್ಸಾಡಿದ ಗಾಡಿ ಇದು. ಅದು ಫ್ರಂಟ್ ಯಾವುದು? ಜಪಾನು? ಇಂಡಿಯಾ? ಚೈನಾ. ಓಕೆ. ಇದು ಬ್ರೋ, ಇದು ಬ್ರೋ ಫಸ್ಟ್ ಪಾರ್ಟಿ. ಇದು ಸಿಂಗಲ್ ಓನರು, ಸಿಂಗಲ್ ಹ್ಯಾಂಡು, ಸ್ಮೂತ್ ಆಗೈತೆ ಗಾಡಿ. 8.5 ಕೋಟಿ ವಿತ್ ನೆಗೋಷಿಯಬಲ್. ಯಾಕೆ ಕೊಡೋದು ಅಷ್ಟಕ್ಕೆ? ಇವನ್ ಚಾನಲ್ ಇಂದ ಬಂದ್ರೆ 8.5 ಕೋಟಿ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ. 6 ಕೋಟಿ ಕೊಡ್ತೀನಿ. 6 ಕೋಟಿ ಎಲ್ಲಿ ಇಂಪೋರ್ಟ್ ಮಾಡಿಸಿರೋದು? ಆಕ್ಚುಲಿ ಗಿಫ್ಟ್ ಬಂದಿರೋದು. ಬರ್ಡೇ ದಿನ ಬ್ರೋ. ಐ ಥಿಂಕ್ ಇಟ್ಸ್ 25 lakh. ಇಲ್ಲ, ನನಗೆ ಗೊತ್ತಿಲ್ಲ. ಅದು ಗಿಫ್ಟ್ ಅಲ್ವಾ? ನಾನು ಪ್ರೈಸ್ ಕೇಳಿಲ್ಲ. ಬರ್ಡೇಗೆ ನಾನು 30 ಅಡಿ ಕೇಕ್ ಮಾಡಿಸಿದ್ದೆ. ಕೇಕ್ ನೋಡಿ ಗಿಫ್ಟ್ ಕೊಟ್ಟಿರೋದು. ಗಾಡಿ ಸಿಸ್ಟಮ್ ಹಾಕೋ ಅಂತ. ಅದು ನನ್ನ ಕೆಪಾಸಿಟಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ನಂಬಲಿಂದ ತರಿಸಿರೋದು ಇದು? ಅದು ನಮಗೆ ನಮ್ಮ ನಾಯಿ ಇದೆ. ಒಂದು 5 ಲಕ್ಷದ ನಾಯಿ ಇದೆ. ಆ ನಾಯಿಗೆ ಕೊಟ್ಟಿದ್ದು. ನನ್ನ ನಾಯಿ ಯಾವಾಗಲೂ ಜೊತೆಲಿ ಇರ್ಬೇಕು ಅಂತ ಇಲ್ಲಿಗೆ ಹಾಕೊಂಡಿದ್ದು. ಗಾಯ್, ಸೀರಿಯಸ್ ಆಗಿ ಗಾಡಿ ಬಿಟ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಪ. ಇದು ಬಡವರ ಬಾದಾಮಿ. ಇದು 3 ಚಕ್ರದ ಗಾಡಿ ಆದ್ರೂ 300 ಜನ ಸಾಕೋ ಕೆಪಾಸಿಟಿ ಐತೆ ಈ ಗಾಡಿಗೆ. ಹೆಂಗೆ ಬ್ರೋ ಅದು? 300 ಜನ ಹೆಂಗ್ ಸಾಕುತ್ತೆ ಅಂತ ಈಗ ಹೇಳ್ತೀನಿ ನೋಡು. ಫಸ್ಟ್ ಈ ಗಾಡಿ ರೆಡಿ ಮಾಡಿದಾರೆ ಯಾರು? ಪಜಿಯೋ ಕಂಪ್ನಿ ಸಾಕ್ತಿದ್ಯಾ ಸೇಲ್ ಆದ್ರೆ. ಆಮೇಲೆ ಇದು ಗಾಡಿ ತಗೊಂಡನ ಯಾರು? ನಾನು. ನಮ್ ಕುಟುಂಬ ಸಾಕ್ತಾ ಇತ್ತಾ. ಆಮೇಲೆ ನನಗೆ ಇದನ್ನ ಲೋನ್ ಕೊಟ್ಟೋನು. ಲೋನ್ ಕೊಟ್ಟೋಗ್ 3 ಕುಟುಂಬ ಸಾಕ್ತಾ ಇತ್ತಾ. ಹಂಗೆ ಒಂದೊಂದು. ಆಮೇಲೆ ಮಾರ್ಕೆಟ್ಗೆ ಹೋಗ್ತೀವಿ, ತರಕಾರಿ ಹಾಕೊಂಬತ್ತೀವಿ, ಎಲ್ಲರೂ ಸಾಕ್ತಾ ಇತ್ತು. ನೋಡ್ರಿ, ಕಂಪ್ಲೀಟ್ ಆಗಿ 300 ಅಲ್ಲ 3,000 ಜನನೇ ಸಾಕ್ತಾ ಐತೆ ಈ ಗಾಡಿ. ಗಾಡಿಗೆ ಒಂದು ಆಕ್ಸಿಡೆಂಟ್ ಆದ್ರೆ ಎಷ್ಟು ಜನ ಬದುಕಂತಾರೆ ಇದ್ರಲ್ಲಿ ತೋರಿಸ್ತೀನಿ. ಈಗ ಆಕ್ಸಿಡೆಂಟ್ ಆದ್ರೆ ಗ್ಲಾಸ್ ಹೊಡೆದೋತದ, ನಾನು ಬದುಕತ್ತೀನಿ. ಈ ಮಿರರ್ ಹಾರ್ಡ್ವೇರ್ ಅಂತ ಆಟೋಮೊಬೈಲ್ಸ್ ಅಂತ ಬದುಕಂತಾನೆ. ಈ ಇಂಡಿಕೇಟರ್ ಹೊಡೆದೋತದ, ಬಲ್ಪ್ ಎಲೆಕ್ಟ್ರಿಕಲ್ ಅಂತ ಬದುಕಂತಾನೆ. ಟೈರ್ ಡ್ಯಾಮೇಜ್ ಆಗ್ತದ, ಟೈರ್ ಅಂಗಡಿ ಒಂದು ಬದುಕಂತಾನೆ. ಇನ್ನು ಎಷ್ಟು ಇದೊಂದು ಇದೆಲ್ಲ ಬೆಂಡ್ ಬಂದೈತಾ, ಬೆಂಟ್ ಲೇತ್ ಶಾಪ್ ಅಂತ ಬದುಕಂತಾನೆ. ಈಗೆಲ್ಲ ಪೇಂಟ್ ಹೋಗೈತೆ ನೋಡಿ, ಇದೆಲ್ಲ ಪೇಂಟ್ ಹೋಗೈತೆ, ಇದೆಲ್ಲ ಉದ್ಬಿಟ್ಟು ಇದೆಲ್ಲ ಪೇಂಟ್ ಹೋಗೈತೆ. ಪೇಂಟರ್ ಬದುಕಂತಾನೆ. ಮೇಯ್ನ್ ಎಲ್ಲದಕ್ಕಿಂತ ಮುಂಚೆವಾಗಿ ಯಾರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ, ಬದುಕೋನೆ ಎರಡು ಸ್ಟಿಕ್ಕರ್ ಅಂಗಡಿದು ನೋಡಿಲಿ. ನನ್ನ ಪ್ರೀತಿಯ ಅಂಬಾರಿ ಒಂದು ಇದನ್ನ ತೋರಿಸ್ತೀನಿ ಬಾಯಿಲಿ ನೋಡಿ. ವ್ಯಾಲೆಂಟೈನ್ ರೋಸಿ ಓಡಿಸ್ತಿದ್ದ ಗಾಡಿ ಇದು. ರೋಸಿ ಓಡಿಸ್ತಿದ್ದು ಇದು ನೋಡಿಲಿ. ದೀಪ ಇಲ್ಲೇ ದೀಪ ಹಚ್ಚಿ ಶ್ರೀ ಅಮ್ಮಾಜಿ ಕೃಪೆ. ನಮ್ಮ ದೇವರು ಆಗಿಲ್ಲ ಬೈಕೋಬಾರ್ದು. ಯಾರು ಗುರು ಬೈತಾರದು? ಹೇಳ್ತಿರೋದು ಗುರು. ಇದು ನೋಡು, ಯಾದವ್. ಇದು ತೀಕ್ಷಣ ಯಾದವ್, ಇದು ಏನೋ ಅನರ್ಘ್ಯ ಯಾದವ್. ಹೆಸರಾಕ್ಸಿರೋಗೆ ಗೊತ್ತಿಲ್ಲ. ನಮ್ಮ ತಾತ ಅಂಗಡಿ ರಾಯಣ್ಣ ವಂಶದ ಹೆಸರು. ಇದು ಬ್ರ್ಯಾಂಡ್ ಪುಷ್ಪ ತಗ್ಗದಲ್ಲಿ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಿಯಾನ್ ಮಾಡ್ಬೇಕು ಫಸ್ಟ್. ಆಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಆಮೇಲೆ ಬ್ರೇಕ್ ಮೇಲೆ ಕಾಲು ಇಟ್ಕೋಬೇಕು. ಒಂದು ಕಿಯಾನ್ ಮಾಡಿದ್ಮೇಲೆ ಗಾಡಿ ಫಸ್ಟ್ ಗೇರ್ ಅಲ್ಲಿ ಇರ್ಬೇಕು. ಹಿಂಗೆ ಸ್ಟಾರ್ಟ್ ಇದು ಫುಲ್ಲು ಹಿಂಗ್ ಓಡಿಸ್ಬೇಕು. ಯಾವಾಗ್ಲೂ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಜನ ಕಾಲು ಎತ್ಕೊಂಡ್ಬಿಡ್ತದೆ. ಜೀವನದಲ್ಲಿ ಗಾಡಿಗೆ ಆಗ್ಲಿ ನಿನ್ ಬಾಡಿಗೆ ಆಗ್ಲಿ ಒಂದು ಬ್ರೇಕ್ ಅನ್ನೋದು ಕೊಡ್ಬೇಕು. ಯಾವಾಗ ಬ್ರೇಕ್ ಇಲ್ದಂಗೆ ಹೋಗ್ತೀಯೋ ಪಕ್ಕ ಎಲ್ಲರೂ ಜೀವನದಲ್ಲಿ ಓಡಿಸ್ಕೊಳ್ತೀಯ. ಈ ಕಾರ್ನ ವ್ಯಾಗ್ನರ್ ತಗೊಳ್ಳೋದ್ರ ಬದಲು ನಮ್ ಗಾಡಿ ತಗೊಳ್ಳೋದು ಬೆಟ್ರು. ಇದನ್ನ ತಗೊಳ್ಳೋದೇ ಬೇಡ. ಯಾಕಲ್ಲ
ಹೋಗ್ಬೋದಪ್ಪ? ವ್ಯಾಗನರಲ್ಲಿ ಬೇಡ ಒಂದು 5 ಮೆಂಬರ್ಸ್. ವ್ಯಾಗ್ನರ್ ಅಲ್ಲಿ 5 ಮೆಂಬರ್ಸ್. ಅದೇ ಈ ಗಾಡೀಲಿ ಮಿನಿಮಮ್ ಎಷ್ಟು ಜನ ಹೋಗ್ಬೋದು? ಈಗ ಎಷ್ಟು ನಿಮ್ಮ ಕೆಪಾಸಿಟಿ ಎಷ್ಟಿದ್ದು? ಒಂದು 20 ಮೆಂಬರ್ಸ್ ಹೋಗ್ಬೋದು ಆಲ್ಮೋಸ್ಟ್. ನೋಡಿ ಇಂದಡೆ ತುಂಬ್ಕೊಂಡು ಹೋಗ್ಬೋದಾ? ಆಮೇಲೆ ವ್ಯಾಗ್ನರ್ ಅಲ್ಲಿ ನೀನು ಏನಾದ್ರು ಐಟಮ್ ಹೊಡಿಯಕಾಗ್ತದ? ಆಗಲ್ಲ. ಅದೇ ಈ ಗಾಡಿ ಮನೆನೇ ತುಂಬೋದು. ವ್ಯಾಗ್ನರ್ ಎಷ್ಟು? 8 ಲಕ್ಷ. ಇಟ್ಟೈತಾ? ಕಮ್ಮಿ ಗುರು, 6-7 ಇರಬೇಕು. 8 ಲಕ್ಷ ಟಾಪ್ ಎಂಡ್. ಅದೇ ಈ ಗಾಡಿ ಟಾಪ್ ಎಂಡ್ 3 ಲಕ್ಷ. ಟಾಪ್ ಎಂಡೇ 3 ಲಕ್ಷ. ಇದೇ ವರ್ತು. ಅದಕ್ಕೆ ಇದನ್ನ ತಾಬೇಕು. ಇದನ್ನ ತಾಂಡು ನೆಕ್ಸ್ಟ್ ಯಾವ್ದಾರು ಮೈಸೂರು ಜಾತ್ರೆಗೆ ಹೋಗೋಣ ನಾವು. ಹಿಂದೆಡೆ ಸ್ಪೀಕರ್ ಇಕ್ಕೊಂಡು ಫುಲ್ ರೌಂಡ್ ಹಾಕೊಂಡ್ ಬರೋಣ. ಒಂದಿನ ರೈಡ್ ಮಾಡೋಣ ಇದ್ರಲ್ಲಿ. ಎಲ್ಲರೂ ಐಲೆಕ್ಸ್ ಅಲ್ಲಿ ತಾರಲ್ಲಿ ಹೋಯ್ತಾರೆ ಲಡಾಖಿಗೆ. ನಾನೊಂದಿನ ಈ ಗಾಡಿಲಿ ಹೋಗೋಣ. ಅಪ್ಪೆಲೆ ಹೋಗೋಣ ಐಲೆಕ್ಸ್ಗೆ. ಫುಲ್ CNG. ಫ್ರಂಟ್ ವೀಲು ನೀನು ಅಂದ್ಕೋ. ಈ ಕಡೆ ವೀಲು ನಿಮ್ಮಮ್ಮ ನಿಮ್ಮಪ್ಪ, ಆ ಕಡೆ ವೀಲು ನಿಮ್ ಹುಡುಗಿ. ಸರಿನಾ? ನೀನೊಬ್ಬ ಕರೆಕ್ಟಾಗಿ ಜೀವನದಲ್ಲಿ ಮುಂದೆ ಹೋದ್ರೆ ಅವ್ರಿಬ್ರು ನೀನು ನಿಂಬಾಲಿಸ್ಕೊಂಡ್ ಬರ್ತಾರೆ. ಸೂಪರ್ ಅಣ್ಣ. ಹೋದ್ರೆ ಅವ್ರು ಗುಂಡಿ ಹೋಯ್ತಾರೆ. ಗಾಡಿಗೆ ಜಾಸ್ತಿ ಲೋಡ್ ಹಿಂದೆ ಹಾಕಿದ್ರೆ ವೀಲಿಂಗ್ ಎದ್ಬಿಡ್ತದೆ. ಅರ್ಥ ಏನ್ ಹೇಳು? ನಿಮ್ಮಪ್ಪ ನಿಮ್ಮಮ್ಮಗೆ ಹೊರೆ ಹಾಕ್ಬಿಟ್ರೆ ನಿನ್ ಜೀವನ ಕಾಲೆತ್ಕೊಂಡ್ಬಿಡ್ತದೆ ಅಂತ ಅರ್ಥ. ಬಾ